Differentiation of x is 1. Differentiation of sin x ಏನಾಗುತ್ತೆ? Cos x. Differentiation of cos x ಏನಾಗುತ್ತೆ? Minus sin x. Differentiation of root x ಏನಾಗುತ್ತೆ? 1 by root x. 1 by 2 root x. Then what is the differentiation of 1 by root x? Minus 1 by 2x root x. Okay. Online ಅವರು use chat section. Amulya, Nawaz, Pavitra, Abhishek, Prakriti, Pranavi, use chat section. What is the differentiation of cos x? What is the differentiation of cos x? Sin x. Plus sin x or minus sin x? Minus sin x. What is the differentiation of secant x? Secant x into tan x. ಹಾಗಾದ್ರೆ differentiation of tan x ಏನು? Secant. Differentiation of cosec x ಏನು? Minus cosec x into cot x. Okay. Then differentiation of sin inverse x. 1 divided by square root of 1 minus x square. Okay. Then what is sin square x plus cos square x? Trigonometry ಮಿಕ್ಸ್ ಮಾಡಿ ಕೇಳ್ತಾ ಇದೀನಿ. ಏನಾಗುತ್ತೆ? sin square x plus cos square x 1 ಆಗುತ್ತೆ. ಈಗ differentiation of x ಇದೆ plus 2 ಇದೆ. ಏನಾಗುತ್ತೆ ಆನ್ಸರ್? ಅಕ್ಷರ d by dx of x plus 2 ಅಂತ ಕೊಡ್ತಾ ಇದ್ದೀನಿ. ಬನ್ನಿ ಬೇಗ ಇಟ್ಕೊಳ್ಳಿ. ಇನ್ನಿದ್ದಾರೆಲ್ಲರೂ ಇಂಟರ್ನ್ಶಿಪ್ ಇದೆ ಬಿಟ್ಟಿಲ್ವ? ಇಂಟರ್ನೆನ್ಸ್ ಇತ್ತ? ಹಬ್ಬದಿನ ಇಂಟರ್ನೆನ್ಸ್ ಇಟ್ಬಿಟ್ರಾ? ಯಾವ್ದಿತ್ತು ಇಂಟರ್ನೆನ್ಸ್? ಹೌದಾ, ಸರಿ ಆಯ್ತು, ಹೋಗಿ ಕೇಳಿಸ್ಕೊಳ್ಳಿ. ಏನಾಗುತ್ತೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್? 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 2 ಏನು? ಸೊ 1 ಪ್ಲಸ್ 0 ಇಸ್ ವಾಟ್? 1 ಆಯಿತು. ಹಾಗಾದ್ರೆ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 4x plus 4? ಯಾಕೆ 4 ಆಗುತ್ತೆ? Exactly. 4x differentiation is what? 4 plus constant differentiation is what? 0. So this is nothing but 4. Okay. Now d by dx of sin square x ಏನಾಗುತ್ತೆ? ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೇ ಆಗಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದಾಗ ವಿ ನೀಡ್ ಟು ರೆಡ್ಯೂಸ್ ದ ಪವರ್ ಫಸ್ಟ್. ಇಲ್ಲಿ 2 ಇದೆಯಾ ಪವರ್? ಓಕೆ, ಫಸ್ಟ್ 2 ಅಂತ ಬರ್ಬಿಡ್ಬೇಕು. ಸೈನ್ 2 ಅಲ್ಲಿ 1 ಹೋದ್ರೆ ಎಷ್ಟು? 1. ಸೊ 1 ಬರೆದ್ರೆ ಬರಿಬಹುದು, ಬಿಟ್ರೆ ಬಿಡಬಹುದು. ಡೈರೆಕ್ಟ್ sin x then into what is the differentiation of sin x? Cos x. ಇದು ನೋಡ್ತಾ ಇದ್ರೆ ಯಾವ ಫಾರ್ಮುಲಾ ನಂತರ ಕಾಣಿಸ್ತಾ ಇದೆ? 2 sin x into cos x. sin 2x. ಟ್ರಿಗ್ನೋಮೆಟ್ರಿಯಲ್ಲಿ ಫಾರ್ಮುಲಾ ಬರ್ತಿಲ್ವಾ? ಆಫ್ ಆಂಗಲ್ ಫಾರ್ಮುಲಾಸ್ಗಳು. sin 2x ಅಂತಂದ್ರೆ ಏನು? 2 sin x into cos x. ಈಗ ನೀವು ಹೇಳಿ d by dx of cos power 4x ಇದೆ. ಫಸ್ಟ್ ಪವರ್ ಏನಿದೆ ಅಂತ ಬರ್ಕೋಬೇಕಾ? 4 cos cube x into minus sin x. So minus symbol I will write here, sin x I will write here. This is the answer. ಗೊತ್ತಾಗ್ತಿದ್ಯಾ? ಜನರಲ್ ರೂಲ್ ಏನು ಡಿಫರೆನ್ಸಿಯೇಷನ್ ಅಲ್ಲಿ? ವಿ ನೀಡ್ ಟು ರೆಡ್ಯೂಸ್ ದ ಪವರ್ ಅಂತ ಹೇಳ್ಕೊಟ್ಟಿದ್ದೀನಿ. ಅದೇ ತರ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದ್ರು ಕೂಡ ಫಸ್ಟ್ ಏನ್ ಮಾಡ್ಬೇಕು? ಪವರ್ ನ ರೆಡ್ಯೂಸ್ ಮಾಡ್ಬಿಡ್ಬೇಕು. ಬರೀ sin x ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನೀವು ಹೇಳ್ಬೋದು cos x ಅಂತ. ಬಟ್ ಅದೇ sin ಸ್ಕ್ವಯರ್, sin ಕ್ಯೂಬ್ ಈ ತರ ಪವರ್ ಗಳು ಏನಾದ್ರು ಇನ್ಕ್ರೀಸ್ ಆದ್ರೆ ಅದ್ರ ಜಾಸ್ತಿ ಕೊಟ್ಟಿದ್ರೆ ಫಸ್ಟ್ ಯು ನೀಡ್ ಟು ರೆಡ್ಯೂಸ್ ದ ಪವರ್. ಅದಾದ್ಮೇಲೆ ಬೇಸ್ ಏನಿರುತ್ತೋ ಅದಕ್ಕೆ ನೀವು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಓಕೆ, ಸೊ ಇದು ಅರ್ಥ ಆಗಿದ್ರೆ ಕ್ವಶನ್ ಆಗ್ತಿದೆ ಎಷ್ಟು ಬರ್ಕೋಬೇಕು. ಓಕೆ, ಬರ್ದಾದ್ಮೇಲೆ ಈ ಕ್ವಶನ್ ಸಾಲ್ವ್ ಮಾಡಿ.
d by dx of tan cube x plus sin 4x. Then d by dx of cosec square x plus 4x cube. Online ಅವರು ರಿಪ್ಲೈ ಕೊಡಿ. ಎವ್ರಿವನ್ ಅರ್ಥ ಆಗ್ತಿದ್ಯಾ? ಕೆಳಗಡೆ ಮಾಡ್ತಿದ್ದೀವಿ ಇಷ್ಟು ಅರ್ಥ ಆಗಿದೆಯಾ? ಇದು ಸ್ಟಾರ್ಟ್ ಸೆಕ್ಷನ್. ಪವಿತ್ರ, ಪ್ರಣವಿ, ಪ್ರಕೃತಿ, ನವಾಜ್, ಅಮೂಲ್ಯ, ನೀಟಾಗಿ ಬರ್ಕೊಳ್ಳಿ. For this tan cube x ಅಂತ ಇದೆ, ರೈಟ್? ಫಸ್ಟ್ ಏನ್ ಮಾಡಬೇಕು? ಕರೆಕ್ಟ್, ಟ್ರೈ ಮಾಡಬೇಕು ನೀವು. 3 tan square x, because ಪವರ್ ಅಲ್ಲಿ ಒಂದು ಪ್ಲಸ್ ಆಯಿತು. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ tan x? secant square x into secant square x. ಇದು ಇಲ್ಲಿದಾಯಿತು. Then plus what is the differentiation of sin power 4x? 4 sin cube x into what is the differentiation of sin x? Cos x. ಅರ್ಥ ಆಗ್ತಿದ್ಯಾ? ಹೇಗ್ ಮಾಡ್ತಿದೀವಿ? ಆದಿತ್ಯ ಗೊತ್ತಾಯ್ತಾ? ಬರ್ಕೋಬೇಕು. ಸೆಕೆಂಡ್ ಒನ್ ಏನ್ ಆನ್ಸರ್ ಬಂದಿದೆ? ಕ್ಲಿಯರಿ ಏನ್ ಆನ್ಸರ್ ಬಂದಿದೆ ಇದು? ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಕೊಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ಪವರ್ ನ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? 2 cosec x into what is the differentiation of cosec x? Minus cosec x into cot x plus 4x cube differentiation ಏನು? 3 4 is 12 x ಪವರ್ ಅಲ್ಲಿ ಒಂದು ಲೆಸ್ ಆದ್ರೆ ಏನಾಗುತ್ತೆ? 2. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮೈನಸ್ ಸಿಂಬಲ್ ಸ್ಟಾರ್ಟಿಂಗ್ ಅಲ್ಲೇ ಬರ್ಕೋಬಹುದು, 2 ಬರ್ಕೋಬಹುದು. cosec x into cosec x ಏನು? cosec square x into cot x plus 12x square. ಇದನ್ನ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 ನ ಔಟ್ ಸೈಡ್ ತೆಗೆದುಬಿಟ್ರೆ ಮೈನಸ್ cosec square x cot x plus 6x square. ಅರ್ಥ ಆಯ್ತಾ? ನಾನು ಏನ್ ಮಾಡಿದೆ ಇಲ್ಲಿ? cosec x ಮತ್ತೆ cosec x ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡೆ. ಸೊ cosec ಸ್ಕ್ವೇರ್ x ಅಂತ ಬಂತು. ಇಲ್ಲಿ ಇದ್ರದ್ದು ಕೋಎಫಿಷಿಯಂಟ್ 2 ಇದೆ, ಈ ಟರ್ಮಿನ ಕೋಎಫಿಷಿಯಂಟ್ 12 ಇದೆ. ಸೊ 2 ಮತ್ತೆ 12 ಎರಡು ಕೂಡ ಸೇಮ್ ಟೇಬಲ್ ಅಲ್ಲಿ ಬರುತ್ತಾ? ಸೇಮ್ ಟೇಬಲ್ ಅಲ್ಲಿ ಬರುತ್ತೆ ಅಂತ ಅನ್ನೋದಾದ್ರೆ ನಾನು ಕ್ಯಾನ್ ವಿ ಟೇಕ್ ಔಟ್ ಸೈಡ್ ಕಾಮನ್ 2 ಅನ್ನೋದನ್ನ ಹೊರಗಡೆ ತಗೊಳ್ಬಿಟ್ರೆ ಮೈನಸ್ cosecant square x cot x as it is plus 6x square. ಬರ್ಕೊಂಡ್ರ ಎಲ್ಲರೂ?
ಆನ್ಲೈನ್ ಅವರು ಬರ್ಕೊಂಡ್ರ ಯೂಸ್ ಚಾಟ್ ಸೆಕ್ಷನ್ ಎವ್ರಿ ಒನ್. ಎರೇಸ್ ಮಾಡ್ಬೋದಾ? ಬರ್ದಿದ್ದೀರಾ? ಓಕೆ, ಪುಟ್ ಹೆಡ್ಡಿಂಗ್ ಪ್ರಾಡಕ್ಟ್ ರೂಲ್. ಯಾವಾಗ್ಲೂ ಬ್ಲೂ ಮತ್ತೆ ಬ್ಲಾಕ್ ಕಲರ್ ಪೆನ್ಗಳು ತಗೊಂಡ್ಬರ್ಬೇಕು ಅಂತ ಹೇಳಿದೀನಿ. ಒಂದೇ ಪೆನ್ಗಳು ಬರೆಯಂಗಿಲ್ಲ. ಒಂದಿನ ಬುಕ್ ಮಾರ್ಕ್ ಬರೋದು, ಒಂದಿನ 10 ಮಾರ್ಕ್ ಬರೋದು. ಹಿಂಗಾದ್ರೆ ಏನು? ನೀವ್ ಯಾಕೆ 100 ಪೇಜಸ್ ಇಟ್ಟಿದ್ದೀರಾ? ನಾಳೆ ಟೋಟಲ್ 200 ಪೇಜಸ್ ಇಡಿ. 100 ಪೇಜಸ್ ಯಾವ್ದಕ್ಕೆ ಬೇಕಾಗಲ್ಲ. ಹೆಡ್ಡಿಂಗ್ ಪ್ರಾಡಕ್ಟ್ ರೂಲ್ ಅಂತ ಬರ್ಕೊಳ್ಳಿ. ಪ್ರಾಡಕ್ಟ್ ರೂಲ್ ಬ್ರಾಕೆಟ್ ಅಲ್ಲಿ ಯುವಿ ರೂಲ್. ಪ್ರಾಡಕ್ಟ್ ರೂಲ್ ಬ್ರಾಕೆಟ್ ಅಲ್ಲಿ ಯುವಿ ರೂಲ್. ಯಾರಾದ್ರೂ ಹೇಳ್ತೀರಾ ಪ್ರಾಡಕ್ಟ್ ರೂಲ್ ಗೊತ್ತಿದ್ಯಾ? ಗೊತ್ತಿದ್ರೆ ಹೇಳಿ. ಪ್ರಾಡಕ್ಟ್ ರೂಲ್ ಸಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಕರ್ಕೊಂಡ್ರೆ ಯು ಮತ್ತೆ ವಿ ನ ಪ್ರಾಡಕ್ಟ್ ರೂಲ್ ಅಲ್ಲಿ ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡೂ ಡಿಫರೆನ್ಸಿಯೇಷನ್ ಫಾರ್ ಸೆಕೆಂಡ್ ಫಂಕ್ಷನ್. ಯು ಕ್ಯಾನ್ ರೈಟ್ ಲೈಕ್ ವಿ ಡ್ಯಾಶ್. ಈಗ ವೈ ನ ವೈ ಡ್ಯಾಶ್ ಅಂತ ಹೇಳಿದ್ರೆ ಡಿಫರೆನ್ಸಿಯೇಷನ್ ಅಂತ ಹೇಳ್ಕೊಡ್ತಿರ್ಲಿಲ್ವಾ? ಡಿ ವೈ ಬೈ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ವೈ ಡ್ಯಾಶ್ ಅಂತ ಹೇಳಿದ್ರೆ ತಾನೆ. ಎಲ್ಲಾದ್ರೂ ಒಂದ್ ಕಡೆ ಫಾರ್ಮುಲಾ ಬರ್ಕೊಂಡಿರಿ, ಬರ್ತಾ ಹೋಗ್ತೀರಾ. ಡಿ ವೈ ಬೈ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ವೈ ಡ್ಯಾಶ್. d square y by dx square is nothing but what y double dash. ಅಂದ್ರೆ ಕೊಟ್ಟಿರ್ತಕ್ಕಂಥ y ನ ಒನ್ ಟೈಮ್ ಡಿಫರೆನ್ಸಿಯೇಷನ್ ಮಾಡಿದ್ರೆ ಅದನ್ನ ಲೈಕ್ ಸಿಂಗಲ್ ಆರ್ಡರ್ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಅದೇ 2 ಟೈಮ್ಸ್ ಕೊಟ್ಟಿರ್ತಕ್ಕಂಥ y ನ ಒಂದ್ಸತಿ ಮಾಡಿ ಪುನಃ ಇದನ್ನ ಇನ್ನೊಂದ್ಸಲ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ? ಡಬಲ್ ಟೈಮ್ ಡಿಫರೆನ್ಸಿಯೇಷನ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಅದೇ ಇದನ್ನ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಈಸ್ ನಥಿಂಗ್ ಬಟ್ ವೈ ಟ್ರಿಪಲ್ ಡ್ಯಾಶ್. ಅಂದ್ರೆ ಏನು? 3 ಟೈಮ್ಸ್ ಡಿಫರೆನ್ಸಿಯೇಷನ್ ಮಾಡ್ದಂಗೆ. ಇದನ್ನ ನಾವ್ ಏನಂತ ಕರಿತೀವಿ? ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಏನಂತ? ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಬರ್ದ್ರಾ? ಫೈನ್. ಸೊ ಯು ವಿ ರೂಲ್ ನೋಡ್ಕೊಂಬಿಡಿ. ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, do differentiation for second function, then plus keep second function as this, do differentiation for first function. This is the rule, product rule. Okay, we one example ಕೊಡ್ತೀನಿ. y is equal to x sin x ಅಂತ ಇದೆ ಕ್ವಶನ್. ಇದು ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು ಕೂಡ. ಓಕೆ, ಸೊ y is equal to x sin x ಅಂತ ಇದೆ. ಸೊ find dy by dx ಅಂತ ಕೇಳಿರ್ತಾರೆ. ಫೈನ್. ಸೊ ನೀವೀಗ ಯಾವ ರೂಲ್ ಹಾಕ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ವೇರಿಯೇಬಲ್ ಮತ್ತೆ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದ್ದು, ಅಥವಾ ಒಂದು ವೇರಿಯೇಬಲ್ ಇನ್ನೊಂದು ಲಾಗರಿಥಮಿಕ್ ಫಂಕ್ಷನ್ ಇದ್ದು ವೆರೈಟಿ ಮಾಡಿಸ್ತಾ ಹೋಗ್ತೇನೆ. ಈಗ ಸುಮ್ನೆ ನಡೆಸಿ ನೋಡಿ, y is equal to x into x square ಇದ್ರೆ ಯು ನೋ ನೀಡ್ ಟು ಅಪ್ಲೈ ಪ್ರಾಡಕ್ಟ್ ರೂಲ್. ಇದಕ್ಕೂ ಕೂಡ ಪ್ರಾಡಕ್ಟ್ ರೂಲ್ ಹಾಕ್ಬೋದು. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ಬಿಟ್ಟು ಇಲ್ಲ ಅಂತ ಹೇಳಲ್ಲ. ಬಟ್ ವಾಟ್ ಇಸ್ x into x square? ಎಕ್ಸ್ ಕ್ಯೂಬ್ ತಾನೆ, ಬಿಕಾಸ್ ಬೇಸ್ ಸೇಮ್ ಇದೆ. ಪವರ್ಸ್ ನ ನೀವು ಜಸ್ಟ್ ಆಡ್ ಮಾಡ್ತೀರಾ, ಏನಾಗುತ್ತೆ? ಎಕ್ಸ್ ಕ್ಯೂಬ್. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್? 3x ಸ್ಕ್ವೇರ್. ಡೈರೆಕ್ಟ್ ಆಗಿ ಬಂದ. ಇದಕ್ಕೆ ನೀವೇನ್ ಪ್ರಾಡಕ್ಟ್ ರೂಲ್ ಹಾಕೋ ಅವಶ್ಯಕತೆನೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಫರೆಂಟ್ ಫಂಕ್ಷನ್, ಎಕ್ಸ್ ಅನ್ನೋದೇ ಒಂದು ವೇರಿಯೇಬಲ್, ಸೈನ್ ಎಕ್ಸ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ನೀವೇನ್ ಮಾಡ್ಬೇಕು? ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಏನ್ ಮಾಡ್ಬೇಕು? ಪ್ರಾಡಕ್ಟ್ ರೂಲ್ ಹಾಕ್ಬೇಕು. ಸೊ ಫಸ್ಟ್ ಈ ಎಕ್ಸಾಂಪಲ್ ನೋಡ್ಕೊಂಡ್ಬಿಡಿ.
ಇದನ್ನ ನನ್ನ ಫಸ್ಟ್ ಫಂಕ್ಷನ್, ಇದನ್ನ ನಾನು ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ತಾ ಇದ್ದೀನಿ. ಸೊ ಬೋರ್ಡ್ ನೋಡಿ ಎಲ್ಲರೂ. y dash is equal to keep first function as it is. Okay. Do differentiation for second function plus keep second function as it is. Do differentiation for first function. Okay. So now x as it is. What is the differentiation of sin x? Cos x plus sin x as it is. What is the differentiation of x? 1. So this is your final answer. ಅರ್ಥ ಆಯ್ತಾ y dash? everyone ಅರ್ಥ ಆಯ್ತೇನೋ ಆದಿತ್ಯ? ಏನಾದ್ರು ರೆಸ್ಪಾನ್ಸ್ ಕೊಡ್ಬೇಕು. ಬರ್ಕೊಳ್ಳಿ. ಅಭಿಷೇಕ್ ಅರ್ಥ ಆಯ್ತಾ? ನ್ಯೂಸ್ ಚಾಟ್ ಸೆಕ್ಷನ್. ವಿನುತಾ, ಮೋನಿಶಾ, ಬರ್ಕೊಳ್ಳಿ. ಅಂದ್ರೆ ಇದು ಬರ್ದಿದ್ದೀರಲ್ಲ, ಇದು ಬರ್ದಾದ್ಮೇಲೆ ಸೆಂಟೆನ್ಸ್ ಬರ್ಕೊಳ್ಳಿ. ಆಮೇಲೆ ಕನ್ಫ್ಯೂಷನ್ ಆಗ್ಬಿಟ್ರೆ ನೀವು ಇದು ನೋಡ್ಬಿಟ್ಟು ಅದಕ್ಕೆ product rule says product rule says keep first function as it is. Product rule says keep first function as it is and do differentiation for second function and do differentiation for second function plus keep second function as it is plus keep second function as it is and do differentiation for first function and do differentiation for first function. ಬರೆದ್ಬಿಟ್ಟು ಇದನ್ನ ಬರೆದು ಒಂದು ಬಾಕ್ಸ್ ಹಾಕೊಳ್ಳಿ. ಇವಿಷ್ಟು ಬರೆದ್ಬಿಟ್ಟು ಬಾಕ್ಸ್ ಹಾಕೊಳ್ಳಿ. ಎರೇಸ್ ಮಾಡ್ಬೋದಾ? ಬರ್ತಿದ್ದೀರಾ? Next question. Y is equal to log x into tan x. Log x into tan x. Try ಮಾಡ್ತೀರಾ? Take log x as first function, tan x as second function. ರೂಲ್ ಅರ್ಥ ಆಗಿದ್ರೆ ಟ್ರೈ ಮಾಡಿ. ಫಾರ್ಮುಲಾನ ನಿಮ್ ಜೊತೆನೆ ಇದೆ, ನೋಡ್ಕೊಂಡು ಟ್ರೈ ಮಾಡಿ. ಆನ್ಲೈನ್ ಏನಾದ್ರು ಆನ್ಸರ್ ಹೇಳ್ಬೇಕು. ಏನ್ ಆನ್ಸರ್ ಬಂತು? x into secant square x plus tan x equal to x. Correct. Because
log x is first function and tan x is second function ಅನ್ನೋದಾದ್ರೆ dy by dx is equal to log x as it is differentiation of tan x ಏನು secant square x plus tan x as it is into what is the differentiation of log x 1 by x. Directly you can write like log x secant square x plus tan x divided by x. ಅರ್ಥ ಇದೆಯಾ ಪ್ರಾಡಕ್ಟ್ ರೂಲ್ ಹೇಮಂತ್ ಎರೇಸ್ ಮಾಡ್ಬೋದಾ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವ್ ಹೆಂಗೆ ಇಲ್ಲಿ ಡಿಫರೆನ್ಸಿಯೇಷನ್ ಅಲ್ಲಿ ಪ್ರಾಡಕ್ಟ್ ರೂಲ್ ಅಂತ ಹಾಕ್ತೀವಿ, ಇಂಟಿಗ್ರೇಷನ್ ಅಂತ ಬಂದಾಗ ಬರ್ನಾಲಿಸ್ ರೂಲ್ ಅಂತ ಹಾಕ್ತೀವಿ. ಬರ್ನಾಲಿಸ್ ರೂಲ್ ಆರ್ ಯು ಕ್ಯಾನ್ ಸೇ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಬರುತ್ತೆ. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬಿಡಿ. ಓನ್ಲಿ ಇನ್ ಡಿಫರೆನ್ಸಿಯೇಷನ್ ವಿ ವಿಲ್ ಅಪ್ಲೈ ಪ್ರಾಡಕ್ಟ್ ರೂಲ್, ಡಿವಿಷನ್ ರೂಲ್, ಬಟ್ ಇನ್ ಇಂಟಿಗ್ರೇಷನ್ ಬರ್ನಾಲಿಸ್ ರೂಲ್ ಅಥವಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತೀವಿ. ಓಕೆ, ಅಲ್ಲಿ ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಕ್ ಹೋಗ್ಬಾರ್ದು. ಇಂಟಿಗ್ರೇಷನ್ ಅಲ್ಲಿ ಓನ್ಲಿ ಡಿಫರೆನ್ಸಿಯೇಷನ್ ಪ್ರಾಡಕ್ಟ್ ರೂಲ್ ಬರುತ್ತೆ, ಕ್ವೋಷಿಯಂಟ್ ರೂಲ್ ಬರುತ್ತೆ. ಓಕೆ, ನೀವು ಎರೇಸ್ ಮಾಡ್ಬೋದಾ? ಈಗ ಕ್ವಶನ್ ಪೇಪರ್ ಓಪನ್ ಮಾಡಿ. ಯಾಕೋ ಶ್ರೀಯರಿ ಬಹಳ ಖುಷಿ ಆಗದೆ ನೀವು ಅವಾಗಿಂದ ಮಂದಹಾಸನಾಗಿ ಬಿಡ್ತಾನೆ ಇದ್ದಾನೆ. 32 ಕಾಣಿಸ್ತಾ ಇದ್ದಾರೆ ಅದ್ರಲ್ಲಿ. ಗೋ ಟು ಸ್ಟಡಿ ಮೆಟೀರಿಯಲ್ ಸೆಕ್ಷನ್. ಅವ್ರಿಗೆ ಹೇಳ್ಕೊಡಿ PCB 2026 ಸ್ಟಡಿ ಮೆಟೀರಿಯಲ್ ಸೆಕ್ಷನ್. Question papers. Question paper 2025 होगी. ಒಂದು ನಿಮಿಷ, 2025 ಬೇಡ, 2025 ಅಲ್ಲಿ ಬಂದಿಲ್ಲ ಪ್ರಾಡಕ್ಟ್ ರೂಲ್ ಮೇಲೆ. ट्वेंटी 18 होगी 2018 क्वेश्चन नंबर 23 क्वेश्चन नंबर 23 ಸಿಕ್ಕಿದೆಯಾ ಎಲ್ಲರಿಗೂ? 2018 क्वेश्चन नंबर 23 ಬರ್ಕೊಳ್ಳಿ. ವಿತ್ ಆಪ್ಷನ್ಸ್ ಬರ್ಕೊಳ್ಳಿ. ವಿತ್ ಆಪ್ಷನ್ಸ್
ಏನಂತ ಕೊಟ್ಟಿದ್ದಾರೆ ಅಲ್ಲಿ ಕ್ವಶನ್ y ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಕೊಟ್ಟಿದಾರಲ್ವಾ. then find dy by dx. ಬರದ್ರಾ? Everyone? ಗೊತ್ತಾಗಿ ಮೀನ್ಸ್ ಬರ್ದಾಗಿರೋದು ಬೋರ್ಡ್ ನೋಡ್ಕೊಳ್ಳಿ, ಬೋರ್ಡ್ ನೋಡಿ ಬರ್ದಾಗಿರೋದು. ಸೊ ಇದರಲ್ಲಿ ಫಸ್ಟ್ ಫಂಕ್ಷನ್ ಇ ಪವರ್ ಎಕ್ಸ್ ಅಂತ ತಗೊಳ್ತೀವಿ, ಲಾಗ್ ಎಕ್ಸ್ ನ ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ತೀವಿ. ಯಾವ ರೂಲ್ ಅಪ್ಲೈ ಮಾಡಬೇಕು? ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಬಿಕಾಸ್ ಇ ಪವರ್ ಎಕ್ಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಲಾಗ್ ಎಕ್ಸ್ ಇಸ್ ಎ ಲಾಗರಿಥಮಿಕ್ ಫಂಕ್ಷನ್. ಟೂ ಡಿಫರೆಂಟ್ ಫಂಕ್ಷನ್ಸ್ ಆಯ್ತಲ್ವಾ. ಸೊ ನಾವು keep first function as it is. Differentiation of a log x ಏನು? 1 by x plus log x as it is. Differentiation of e power x ಏನು? e power x ಏನೇ. ನಿನ್ನೆ ಮೊನ್ನೆ ಡಿಸ್ಕಷನ್ ಮಾಡಿದ್ವಲ್ವಾ, ಡಿಫರೆನ್ಸಿಯೇಷನ್ ಆಫ್ e power x ಏನು? e power x. ಡಿಫರೆನ್ಸಿಯೇಷನ್ ಆಫ್ e power 2x ಏನು? 2 into e power 2x. 2 into e power 2x. ಇಲ್ಲಿ ಬರೀ x ಕೊಟ್ಟಿದ್ದಾರೆ, ಸೊ ಡೈರೆಕ್ಟ್ ಆಗಿ e power x ಅಂತ ಬರೀತೀರಾ. ಇಲ್ಲೂ e power x ಇದೆ, ಇಲ್ಲೂ e power x ಇದೆ. ಕ್ಯಾನ್ ಐ ಟೇಕ್ ಕಾಮನ್? ಕಾಮನ್ ತಗೋಬೋದಾ? ಕಾಮನ್ ತಗೊಂಡ್ರೆ ಏನಾಗುತ್ತೆ? ಉಳಿಯೋದೇನು? 1 by x plus log x. ಇದೆಯಾ ಆಪ್ಷನ್ ಅಲ್ಲಿ? ಸೊ ನೋಡ್ಕೊಳ್ಳಿ ನಿಮ್ಮ ಆಪ್ಷನ್ ಅಲ್ಲಿ. ಆಪ್ಷನ್ ಎ e power x into 1 by x plus log x. ನೋಡ್ಕೊಂಡ್ಬಿಟ್ಟು ನೀಟಾಗಿ ಬರ್ಕೊಳ್ಳಿ. The next question, go to 2016 question paper. 2016 question paper 67. Question number 67. ಬೋರ್ಡ್ ಮೇಲೆ ಇರೋದು ಎರೇಸ್ ಮಾಡ್ಬೋದಾ? ಬರ್ತಿದ್ದೀರಾ? 2016 question paper question number 67. If y is equal to e power x bracket ಅಲ್ಲಿ cos x minus sin x, cos x minus sin x, find dy by dx. ಆಪ್ಷನ್ಸ್ ಕೂಡ ಬರೀಬೇಕು ನೀವು, ಬರೀ ಕ್ವಶನ್ ಬರೆದ್ರೆ ಅಲ್ಲ, 4 ಆಪ್ಷನ್ಸ್ ಬರ್ಕೋಬೇಕು. ಸೈಡ್ ಕಾರ್ನರ್ ಅಲ್ಲಿ ಯಾವ ಇಯರ್ ಅಲ್ಲಿ ಬಂದಿತ್ತು ಅನ್ನೋದು ಕೂಡ ಬರೀಬೇಕು. 2016 ಅಲ್ಲಿ ಬಂದಿತ್ತು. ಎಷ್ಟು ಕ್ವಶನ್ ಪೇಪರ್ ಇಯರ್? ಬೋರ್ಡ್ ನೋಡ್ಕೊಳ್ಳಿ. dy by dx ಕೇಳ್ತಾ ಇದ್ದಾರೆ, ರೈಟ್? ಸೊ dy by dx is equal to ಫಸ್ಟ್ ಫಂಕ್ಷನ್ ಯಾವುದು? e power x as it is. Now differentiation for complete ಏನಾಗುತ್ತೆ? what is the differentiation of cos x? minus sin x. ಇಲ್ಲಿ ಮೈನಸ್ ಇದೆ, ಮೈನಸ್ ಸಿಂಬಲ್ as it is. what is the differentiation of sin x?
ಓಕೆ ಬಿಕಾಸ್ ಇದನ್ನ ಫಸ್ಟ್ ಫಂಕ್ಷನ್ ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಕರ್ಕೊಂಡಿದೀವಿ. ಈಗ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್. ನೌ ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಏನು? ಇ ಪವರ್ ಎಕ್ಸ್ ಏನ ಕರೆಕ್ಟ್ ಆಗೋದಲ್ಲ. ಏನ್ ಮಾಡಿದ್ವಿ? ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫರೆನ್ಸಿಯೇಷನ್ ಫಾರ್ ಸೆಕೆಂಡ್ ಫಂಕ್ಷನ್. ಡಿಫರೆನ್ಸಿಯೇಷನ್ ಆಫ್ ಇ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್ minus equal as it is, differentiation of sin x is cos x. Then plus keep second function as it is, differentiation of e power x ಏನು? e power x ಏನೇ. So can I take e power x common? ಎರಡರಲ್ಲೂ ಕೂಡ e power x ಇದೆ ಅಲ್ವಾ, ಕಾಮನ್ ತೆಗೆದುಬಿಟ್ರೆ ಉಳಿಯೋದೇನು? ಮೈನಸ್ sin x minus cos x plus into minus ಏನು? plus into minus is minus sin x. ಓಕೆ, ಈಗ ಯಾವ್ದಾದ್ರು ಕ್ಯಾನ್ಸಲ್ ಔಟ್ ಆಗುತ್ತಾ? ಯಾವ್ದು ಕ್ಯಾನ್ಸಲ್ ಔಟ್ ಆಗುತ್ತಾ? ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಅಂದ್ರೆ 0 ಇಲ್ಲಿ. ಓಕೆ, ಬಟ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಅಲ್ಲಿ ಕ್ಯಾನ್ಸಲ್ ಅಂದ್ರೆ ಏನು? 1 ಅಂತ. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಕ್ಯಾನ್ಸಲ್ ಅಂದ್ರೆ ಏನು? 0 ಅಂತ. ಈಗ ಉಳಿದಿರೋದು ಮೈನಸ್ ಸೈನ್ ಎಕ್ಸ್ ಅಂದ್ರೆ ಏನಾಗುತ್ತೆ? ಮೈನಸ್ 2 sin x. ಗೈಸ್ ಈಗ -1 ಏನಂತ ಹೇಳ್ತೀರಾ? -2 ತಾನೆ ಇಂಟು ಮಾಡ್ತಾ ಇದ್ದಾರೆ ಇಲ್ಲಿ. ಈಗ 1000 ರೂಪೀಸ್ ಸಾಲ ಇಸ್ಕೊತೀರಾ ಫ್ರೆಂಡ್ ಹತ್ರ, ಕೊಡು ಮಚ್ಚ ಮಂತ್ ಎಂಡೋ ಹೋಳಿ ಹಬ್ಬನ ಇನ್ನೊಂದೇನೋ, ಮತ್ತೆ ಇನ್ನೊಂದ್ ಸಾಲ ಪಾರ್ಟಿ ಕೊಡ್ಸ್ಬೇಕು ಕೊಡು ಮಚ್ಚ ಅಂತಂದ್ರೆ ಟೋಟಲಿ ಎಷ್ಟು ಸಾಲ ಇಸ್ಕೊಂಡಾಗಾಯ್ತು? 2000ನ. ಸಾಲ ಅನ್ನೋದು ನೆಗೆಟಿವ್ ತಾನೆ. ಕೊಟ್ಟೋರ್ ಗೋಡನ್ಗೆ ಇಸ್ಕೊಂಡೋ ನೀರು ಭದ್ರ ಅನ್ನಂಗ್ ಆಗ್ಬಿಡುತ್ತೆ, ರೈಟ್? ಏನೋ ನಮ್ಗೆ ಕೊಟ್ಟಿರ್ತಾರೆ, ಕೇಳಕ್ ಹೋದ್ರೆ ಇಷ್ಟೇನೋ ಫ್ರೆಂಡ್ಶಿಪ್ ಅಂದ್ಬಿಡ್ತಾರೆ, ರೈಟ್? ನಾವು ಇಲ್ಲಿನೂ ಮೈನಸ್ ಸೈನ್ ಎಕ್ಸ್ ಇದೆ, ಮೈನಸ್ ಸೈನ್ ಎಕ್ಸ್. ಸೊ ಬಿಕಮ್ಸ್ ವಾಟ್? -2 sin x. -2 sin x. ಸೊ e power x ಬ್ರಾಕೆಟ್ ಅಲ್ಲಿ -2 sin x, or you can write minus e power x 2 sin x, or you can write -2 e power x sin x. ಈ ತರ ಇದ್ರು ಕರೆಕ್ಟೇ, ಈ ತರ ಇದ್ರು ಕರೆಕ್ಟೇ, ಈ ತರ ಇದ್ರು ಕರೆಕ್ಟೇ. ಆಪ್ಷನ್ ಅಲ್ಲಿ ಯಾವ್ದಿದೆ? ಆಪ್ಷನ್ -2 e power x sin x.